ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ನೆನ್ಪಿಟ್ಕೊಳ್ಬೇಕಾದಂಥ ವಿಷಯ ಏನಂದರೆ ಕರ್ಮ. ಕರ್ಮ ಹೆಂಗಂದರೆ, ನಾವು ಇನ್ನೊಬ್ಬರ ಕಣ್ಣಲ್ಲಿ ನೀರು ತರಿಸಿದ್ರೆ ಅಥವಾ ನಾವು ಯಾರಿಗಾದ್ರೂ ಹೇಳಿಸಿದ್ರೆ ಅದು ನಮ್ಮ ಒಂದು ಕೌಂಟ್ ಸ್ಟಾರ್ಟ್ ಅಂತ. ಅದು ನಮ್ಮ ಅಡ್ರೆಸ್ ಹುಡ್ಕೊಂಡು ಬಂದೇ ಬರುತ್ತೆ. ಕರ್ಮ ಯಾವತ್ತೂ ನಮ್ಮ ಬೆನ್ನ ಹಿಂದೆ ಇರೋ ನೆರಳು ಥರ. ನಾವು ಎಲ್ಲಿವರೆಗೂ ಕರೆಕ್ಟಾಗಿರ್ತೀವೋ ಅದಕ್ಕೆ ಸರಿಯಾಗಿರುತ್ತೆ. ಯಾವಾಗ ನಾವು ತಪ್ಪು ದಾರಿ ತುಳಿತೀವಲ್ಲ ಆವಾಗ ನಮ್ಮನ್ನು ಅದು ಹುಡ್ಕೊಂಡು ಬಂದೇ ಬರುತ್ತೆ. ಸದ್ಯ ಈ ಜನ್ಮದಲ್ಲಿ ಬರಲಿಲ್ಲ ಅಂದರೂ ನೆಕ್ಸ್ಟ್ ಮುಂದಿನ ಜನ್ಮದಲ್ಲೂ ಬಂದೇ ಬರುತ್ತೆ. ಇದನ್ನು ಒಬ್ಬರು ಯೋಗಿಗಳು ಒಂದು ಚೆನ್ನಾಗಿರೋ ಒಂದು ಕಥೆಗಳು ಹೇಳಿದರು. ಆ ಕತೆ ನಾನು ನೋಡಿದ್ದೆ, ಕೇಳಿದ್ದೀನಿ. ಒಂದು ಸಾರಿ ಏನಾಗುತ್ತೆ ಅಂತಂದರೆ, ಒಬ್ಬ ರಾಜ ತನ್ನ ಬಿಡಾರನ್ನ ನದಿ ಪಕ್ಕ ಬಿಟ್ಕೊಂಡು ಆರಾಮಾಗಿ ಕೂತ್ಕೊಂಡಿರ್ತಾನಂತೆ. ತುಂಬ ಚೆನ್ನಾಗಿರುತ್ತಂತೆ, ಇದೆಲ್ಲ ನೋಡೋಕ್ಕೆ ಪ್ರಶಾಂತವಾಗಿರುತ್ತಂತೆ. ಹಾಗಿದ್ದಾಗ ಅಲ್ಲಿ ಒಂದು ಬಾತುಕೋಳಿ ಪರಿವಾರ ತನ್ನ ಕುಟುಂಬ ಸಮೇತ ಆ ನದಿಯಲ್ಲಿ ಈಜ್ತಾ ಹೋಗ್ತಾ ಇರುತ್ತಂತೆ. ಹೋಗಬೇಕಾದ್ರೆ ಅಲ್ಲಿ ರಾಜನಿಗೆ ಏನೋ ಒಂದು ಸಂಕಟ. ರಾಜ ಆ ನದಿನ, ಆ ಬಾತುಕೋಳಿ ನೋಡ್ತಾನಂತೆ. ಯಾಕೋ ಈ ಥರ ನನಗೆ ಒಂದು ಸ್ವಲ್ಪ ಅಸಹ್ಯ ಅನ್ನಿಸ್ತದೆ, ಅಂದರೆ ಏನೋ ಒಂಥರ ಇರಿಟೇಷನ್ ಆಗ್ತಿದೆ ಆ ಸುಂದರವಾದ ಕ್ಷಣ ನೋಡಿಬಿಟ್ಟು. ಅದಕ್ಕೆ ನಾನು ಏನು ಮಾಡಬೇಕು ಅಂತ ನೋಡಿ ಆ ಬಾತುಕೋಳಿ ಮರಿಗಳನ್ನೆಲ್ಲ ಹಿಡ್ಕೊಂಡು ಬಂದು ಆಮೇಲೆ ಆ ಬಾತುಕೋಳಿನ 2 ಕಣ್ಣು ಕೀಳಿಸ್ತಾರಂತೆ ಸೇವಕರ ಕಡೆಯಿಂದ. ಆಮೇಲೆ ಆ ಮರಿಗಳನ್ನೆಲ್ಲ ಸಾಯಿಸ್ತಾನಂತೆ. ಹಾಗಿದ್ರೆ ಆ ಕರ್ಮ ಆ ಸೈನಿಕರಿಗೆ ಅಂಟ್ಕೊಳ್ಳಲ್ಲ. ಯಾಕೆ ಹೇಳಿ? ಅವರು ಧರ್ಮನ ಪಾಲನೆ, ಅಂದರೆ ರಾಜಧರ್ಮನ ಪಾಲನೆ ಮಾಡ್ತಾರೆ. ರಾಜ ಹೇಳಿದ್ದು, ಅಂದರೆ ಆಜ್ಞೆ ಮಾಡಿದ್ದು, ಅವನ ಕೈಯಲ್ಲಿ ಹತ್ಯೆ ಮಾಡಿಲ್ಲ, ಆದರೂ ಅವನು ಹೇಳ್ದ ಮಾಡು ಅಂತ ಪ್ರೇರೇಪಿಸಿದ. ಹಾಗಿದ್ದಾಗ ಆ ಕರ್ಮನೆಲ್ಲ ಆ ರಾಜನ ಹೋಯಿತು. ನಾವೀಗ ಏನೋ ಒಂದು ಮಾಡ್ತೀವಿ, ಓಕೆನಾ? ಅದನ್ನು ನಮ್ಮ ಕಡೆಯಿಂದ ನಾವು ಹೇಳಿ ಮಾಡಿಸ್ತೀವಿ, ಪರೋಕ್ಷವಾಗಿ ಮಾಡಿಸ್ತೀವಿ, ಪ್ರತ್ಯಕ್ಷವಾಗಿ ಮಾಡ್ತೀವಿ, ಓಕೆನಾ? ನಮ್ಮ ಕಡೆಯಿಂದ ಆಗಿದ್ದರೆ ಅದು ನಮಗೆ ಕರ್ಮ ತಟ್ಟುತ್ತೆ ಅಂತ ಹೇಳ್ತಾರೆ ದೊಡ್ಡವರು. ಹಾಗೆ ಅವನು ಮುಂದಿನ ಜನ್ಮದಲ್ಲಿ ಧೃತರಾಷ್ಟ್ರಿಗೆ ಹುಟ್ಟಿದ ಅಂತ ಹೇಳ್ತಾರೆ. ಧೃತರಾಷ್ಟ್ರಾಗಿ ಹುಟ್ಟಿ ಮಕ್ಕಳು ಸತ್ತೋದ್ರಂತೆ, ಅದನ್ನು ಕುರುಡಾಗಿ ಹುಟ್ಟಿದಂತೆ, ಈ ಥರ ಎಲ್ಲ ಹೇಳ್ತಾರೆ. ಅಂದರೆ ಈಗ ನಾವು ಏನು ಮಾಡಿರ್ತೀವಲ್ಲ ಅದು ನಮಗೆ ಅಂಟ್ಕೊಳ್ಳುತ್ತೆ, ಡೈರೆಕ್ಟಾಗಿಲ್ಲದು ಇಂಡೈರೆಕ್ಟಾಗಿ. ನಾವು ಹೇಳ್ತೀವಿ, ಹೇ ಅವನನ್ನು ಹೊಡೆಯೋ ಅಂತ ಹೇಳ್ತೀವಿ, ಹೀಗೆ ಕೊಟ್ಟು ಮಾಡಿಸ್ತೀವಿ. ಬಟ್ ಅವನಿಗೆ ತಟ್ಟುತ್ತೆ, ಕರ್ಮ ಅನ್ನೋದು ಬಿಡಲ್ಲ. ಆದರೆ ನೆಕ್ಸ್ಟು ಸುತ್ತಕೊಂಡು ನಮ್ಮ ಕಡೆ ಬರುತ್ತೆ. ಒಂದು ಸರ್ಕಲ್ ಅಂತ ಇರುತ್ತಲ್ಲ, ಸರ್ಕಲ್ ಕಂಪ್ಲೀಟ್ ಆದಾಗ ಆ ಸರ್ಕಲ್ ಇಲ್ಲಿ ನಾನು ಕರೆಕ್ಟ್ ಮಾಡಿರ್ತೀನಿ, ಹಿಂಗೆ ಸುತ್ತಾಡ್ಕೊಂಡು ಬಂದು ಮತ್ತೆ ನನಗೆ ಹಿಂದ್ಗಡೆ ಹೊಡೆಯುತ್ತೆ. ಆಗ ಹೊಡೆದಾಗ ನನಗೆ ಮರ್ತೋಗಿರ್ತೀನಿ. ಆವಾಗ ವರ್ಷ ಕಳೆದಿರ್ಬೋದು ಅಥವಾ ನನಗೆ ನೆಕ್ಸ್ಟ್ ಜನ್ಮ ಆಗಿರ್ಬೋದು, ಗೊತ್ತಿರಲ್ಲ. ಆ ಟೈಮಲ್ಲಿ ನಾನು ಏನಂತೀನಿ, ದೇವರೇ ಯಾಕಪ್ಪ ನನಗೆ ಈ ಥರ ಶಿಕ್ಷೆ ಕೊಟ್ಟೆ, ಯಾಕೆ ನಾನು ಹಿಂಗೆ ಮಾಡಿದೆ ಅಂತ ನಾವಿರೋ ನಮ್ಮ ಹಿಂದಿಂದೆಲ್ಲ ಮರೆತುಬಿಟ್ಟು ದೇವ್ರ ಮೇಲೆ ಒಂದೇನೋ ಆಪೋದನ್ನ ಹೊರಸೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದರಿಂದ ನಮಗೆ ನಾವೇ ಫಸ್ಟ್ ಕ್ರಿಯೇಟ್ ಮಾಡೋದು ನಾವೇ, ಆಮೇಲೆ ಅನುಭವಿಸೋದು ನಾವೇ. ಈ ಎರಡರಲ್ಲಿ ಒಂದು ನಮ್ಗೆ ಗೊತ್ತಿರಬೇಕು. ನಾನು ಇದು ಹಿಂದ್ಗಡೆ ಮಾಡಿದ್ದೆ. ಯಾರೋ ಒಬ್ಬರು ಹೇಳ್ತಾರೆ, ಯಾರೋ ಚೆನ್ನಾಗಿ ಹೇಳಿದ್ರು, ನಂಗೊಬ್ಬರು ಫ್ರೆಂಡು, ನಾನು ಒಂದು 1.5 ಲಕ್ಷ ಕೊಟ್ಟಿದ್ದೆ ಒಬ್ಬನಿಗೆ, ಅವನು ವಾಪಸ್ ಕೊಡ್ತಾ ಇಲ್ಲ, ಓಕೆನಾ? ಈಗ ನಾನು ಅದನ್ನು ಏನು ಅಂದ್ಕೊಂಡೆ ಗೊತ್ತಾ, ನಾನು ಹಿಂದಿನ ಜನ್ಮದಲ್ಲಿ ಯಾರಿಗೋ ಒಬ್ರಿಗೆ ಮೋಸ ಮಾಡಿದ್ದೆ, ಆ ದುಡ್ಡು ಅಲ್ಲಿ ಹೋಯಿತು, ಅಲ್ಲಿಗೆ ನನ್ನ ಕರ್ಮ ಮುಗೀತು ಅಂತ ಹೇಳಿದ್ರು. ಅದು ಸತ್ಯನ ಸುಳ್ಳು ಗೊತ್ತಿಲ್ಲ, ಬಟ್ ಹೇಳಿದ್ರಲ್ಲ, ಈ ಥರನೂ ವರ್ಕ್ ಆಗ್ತಿರುತ್ತೆ ಕರ್ಮ. ಇದನ್ನು ನಾವು ಯಾವುದೇ ಥರದಾಗಿ ಪ್ರಚೋದನೆ ಕೊಡ್ತಾಯಿಲ್ಲ. ಆಮೇಲೆ ನಾವು ಇದನ್ನೇ ಹೀಗೆ ಇರುತ್ತೆ ಅಂತ ನಾನು ಹೇಳ್ತಾಯಿಲ್ಲ, ಬಟ್ ಅದನ್ನು ತಿಳ್ಕೊಳ್ಳೋದು ಬಿಡೋದು ನಿಮ್ಮ ಮೇಲೆ ಡಿಪೆಂಡು. ಕರ್ಮನ ತುಂಬ ಥರ ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಕರ್ಮನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಕರ್ಮ ಯೋಗ ಅಂತಲೇ ಹೇಳಿದ್ದಾರೆ. ಅದನ್ನೆಲ್ಲ ಸ್ವಲ್ಪ ಓದ್ಕೊಂಡ್ರೆ ನಿಮಗೆ ಕರ್ಮದ ಬಗ್ಗೆ ಇನ್ನೂ ಡೀಪಾಗಿ ಗೊತ್ತಾಗುತ್ತೆ. ಅಂದರೆ ದೇವ್ರಿಗಿಂತ ನಾನು ಚೆನ್ನಾಗಿ ಹೇಳ್ತಿಲ್ಲ, ಬಟ್ ಆ ಭಗವದ್ಗೀತೆ ರೆಫರ್ ಮಾಡ್ತಿಲ್ಲ ಅಂತ ಹಂಗಂತಲ್ಲ, ಬಟ್ ಭಗವದ್ಗೀತೆಯಲ್ಲಿ ಓದಿದ್ರೆ ನಮ್ಮ ಭಾಳ ಒಂಥರ ಟ್ರ್ಯಾಕ್ ಹಿಡಿಯುತ್ತೆ, ರೂಟ್ ಹಿಡಿಯುತ್ತೆ. ಈಗ ನಿಮಗೆ ಗೂಗಲ್ ಮ್ಯಾಪು ಎಷ್ಟು ಅವಲಂಬಿತರಾಗಿರಲ್ಲ, ಹಾಗೆ ನಾವು ಭಗವದ್ಗೀತೆ, ಧರ್ಮಗ್ರಂಥಗಳು, ಆಮೇಲೆ ವೇದಗಳು, ಇವೆಲ್ಲ ಸ್ವಲ್ಪ ಓದೋಕ್ಕಾಗಿಲ್ಲ ಅಂದರೆ ಸ್ವಲ್ಪ ಅದನ್ನು ತಿಳ್ಕೊಳ್ಳೋಣ ಪ್ರಯತ್ನ ಪಡೋಣ ಅಂತ. ನಾನು ಈಗ ಸ್ವಲ್ಪ ಒಂದೊಂದು ಒಳ್ಳೆ ಆ್ಯಕ್ಟಿವಿಟೀಸು, ಒಳ್ಳೊಳ್ಳೆ ಬುಕ್ಗಳು, ಅಂದರೆ ಒಳ್ಳೊಳ್ಳೆಯವರು ಫಾಲೋ ಮಾಡ್ತಾಯಿದ್ದೀನಿ. ಹಾಗೆ ನೀವು ಕೂಡ ಫಾಲೋ ಮಾಡಿ. ಎಲ್ಲರೂ ಅಂತಲ್ಲ, ನಿಮಗೆ ಯಾರಿಗೂ ಬೆಸ್ಟ್ ಅನಿಸುತ್ತೆ ನಿಮ್ಮ ಥಾಟ್ ಪ್ರಕಾರ ಅವ್ರನ್ನ ಫಾಲೋ ಮಾಡಿ. ಅವ್ರು ಹೇಳೋ ಒಳ್ಳೊಳ್ಳೆ ಮಾತುಗಳನ್ನ ತಿಳ್ಕೊಂಡ್ಮೇಲೆ ನಿಮಗೆ ಒಂದು ಸ್ಟೆಪ್ ಗೊತ್ತಾಗುತ್ತೆ, ನಾನು ನೆಕ್ಸ್ಟ್ ಯಾವ ಥರ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ ಅಂತ. ಅದನ್ನೆಲ್ಲ ಸರ್ಕಲ್ ಕಂಪ್ಲೀಟ್ ಮಾಡಿಕೊಂಡು ಒಂದು ಒಳ್ಳೆಯ ರೀತಿ ಜೀವನ ನಡೆಸಿ ಅಂತ ಹೇಳ್ತಿದ್ದೀನಿ. ಧನ್ಯವಾದಗಳು.